ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಪೂರ್ಣವಿರಾಮ. ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಮುಷ್ಕರ. ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಹರಿಹರ ತಾಲೂಕು ಕಚೇರಿಯ ಮುಂಭಾಗ ಗ್ರಾಮ ಆಡಳಿತ ಅಧಿಕಾರಿಗಳ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ತಾಲೂಕು ಸಮಿತಿಯ ಅಧ್ಯಕ್ಷ ಬೋರಯ್ಯ, ನಮಗೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಹಲವಾರು ಮೂಲಭೂತ ಸಮಸ್ಯೆಗಳಿದ್ದು, ಮುಖ್ಯವಾಗಿ ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆ. ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು 21ಕ್ಕೂ ಅಧಿಕ ಮೊಬೈಲ್ ಮತ್ತು ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಏರಲಾಗುತ್ತಿದೆ. ಕರ್ತವ್ಯ ನಿರ್ವಹಿಸಲು ಒತ್ತಡ ಏರುತ್ತಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡಗಳೊಂದಿಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಾವು ನೋವುಗಳು ಆಗುತ್ತಿವೆ ಎಂದು ಹೇಳಿದರು. ತಾಲೂಕು ನೌಕರ ಸಂಘದ ಅಧ್ಯಕ್ಷ ವಿಜಯ ಮಹಾಂತೇಶ್ ಮಾತನಾಡಿ, ಮೊಬೈಲ್ ಆಪ್ಗಳ ಮೂಲಕ ತುಂಬಾ ಸಮಸ್ಯೆ ಆಗುತ್ತಿದ್ದು, ಮೊಬೈಲ್ ಸಾಧನ ಹಾಗೂ ಲ್ಯಾಪ್ಟಾಪ್ ಅದಕ್ಕೆ ಅವಶ್ಯಕವಾಗಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗುತ್ತಿದೆ. ನಿರಂತರವಾಗಿ ಮಾರಣಾಂತಿಕ ಹಲ್ಲೆ ನಡೆಯುತ್ತಿರುತ್ತದೆ. ಎಲ್ಲಾ ಮೊಬೈಲ್ ಆಪ್ಗಳಲ್ಲಿ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಒತ್ತಡ ಹೇರುತ್ತಿರುವುದರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳು ಹೆಚ್ಚಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಗ್ರಾಮ ಆಡಳಿತ ಅಧಿಕಾರಿ ಕುಪೇಂದ್ರ ಮಾತನಾಡಿ, ಕೆಲಸದ ಅವಧಿಯ ಮುನ್ನ ಕೆಲಸದ ಮುಕ್ತಾಯದ ನಂತರ ನಡೆಸಲಾಗುವ ಎಲ್ಲಾ ವರ್ಚುವಲ್ ಸಭೆಗಳನ್ನು ನಿಷೇಧಿಸಬೇಕು. ವಿಶೇಷ ಚೇತನ ಕೆಲವು ಅನಾರೋಗ್ಯ ಪ್ರಕರಣಗಳನ್ನು ಹೊರತುಪಡಿಸಿ ತಾಲೂಕಾ ಕಚೇರಿ, ಉಪವಿಭಾಗಾಧಿಕಾರಿಗಳ ಕಚೇರಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಅವರ ಮೂಲ ವೃತ್ತಗಳಿಗೆ ಕರ್ತವ್ಯ ನಿರ್ವಹಿಸಲು ಆದೇಶಿಸಬೇಕು ಎಂದು ಒತ್ತಾಯಿಸಿದರು. ಸಮಿತಿಯ ತಾಲೂಕು ಗೌರವಾಧ್ಯಕ್ಷ ಎಚ್.ಜಿ. ಹೇಮಂತ್ ಕುಮಾರ್, ಉಪಾಧ್ಯಕ್ಷ ಅಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಪ್ರಭು, ಜಂಟಿ ಕಾರ್ಯದರ್ಶಿ ಮಾರುತಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಸೌಮ್ಯ, ತಾಲೂಕಿನ ಸರ್ವ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮೆರಾ ಮ್ಯಾನ್ ಗೌಸ್ ಜೊತೆ ವರದಿ ಶೇಖ್ ಅಲ್ತಾಫ್, ಹರಿಹರ. ವಿಜಯ್ ಪ್ರಭಾಸ್ ನ್ಯೂಸ್ ಕನ್ನಡ. ನಮ್ಮ ನಡೆ ನಂಬಿಕೆ ಕಡೆ. ಇವತ್ತು ಆ ಸೂಚನೆಯಂತೆ ಇವತ್ತು ಪೂರ್ತಿ ನಾಳೆ 27/9/2024 ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದೇ ಥರ ನಾಳೆನೂ ಸಾಯಂಕಾಲ ಮುಂದುವರಿಸ್ತೀವಿ. ಈ ಒಂದು ನಾವೇನು ಇದರಲ್ಲಿ ಈಗ ಸಾಹೇಬ್ ಹೇಳಿದ್ರು ಅದನ್ನೆಲ್ಲ ನಾವು ಬೇಡಿಕೆ ಸರ್ಕಾರ ಈಡೇರಿಸಿ ನಾಳೆನೇ ಇವತ್ತೇ ಕರಿಬೋದು, ಇಲ್ಲ ನಾಳೆನೇ ಕರಿಬೋದು. ಕರೀಲಿಲ್ಲ ಅಂತ ಹೇಳಿದ್ರೆ ಮುಂದೆ ಮತ್ತೆ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಉಗ್ರವಾದ ಹೋರಾಟ ಮಾಡಬೇಕು ಅಂತ ಹೇಳಿ ರಾಜ್ಯ ಸಂಘ ತೀರ್ಮಾನ ಮಾಡಿದೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಅಂತೇಳಿ ಈ ಒಂದು ಕಾರ್ಯಕ್ರಮ ಇವತ್ತಿಗೆ ಮುಗಿಸ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಇಡೀ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಸೇರಿ ಜಿಲ್ಲಾ ಮಾಡ್ತೀವಿ. ನಮಸ್ಕಾರ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘದ ಕೇಂದ್ರ ಸಂಘದ ಸೂಚನೆಯಂತೆ ಇವತ್ತು ಏನು ತಾಲೂಕು ಆಡಳಿತದ ಮುಂದೆ ನಾವು ಪ್ರತಿಭಟನೆ ಇವತ್ತಿಂದ ಹಮ್ಮಿಕೊಂಡಿದ್ದೀವಿ. ನಾವು ಮೂಲಭೂತ ಸೌಕರ್ಯಗಳ ಕುರಿತು ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಸಂಘ ಸೂಚನೆಯಂತೆ ಇವತ್ತು ತಾಲೂಕು ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ 5:30ವರೆಗೂ. ಮತ್ತು ನಾಳೆ 27ನೇ ತಾರೀಕು ಜಿಲ್ಲೆ ಕೇಂದ್ರ ರಂಗಂತಕ್ಕಂಥ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ 6 ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ವರ್ಗದವರು ನಾಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ನಾಳೆ ಆದ ನಂತರ ಕೇಂದ್ರ ಸಂಘ ಏನು ಸೂಚನೆ ಕೊಡುತ್ತೋ ಅದ್ರ ಮೇಲೆ ನಾವು ತೀರ್ಮಾನ ತಗೊಳ್ತೀವಿ. ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂತಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ವತಿಯಿಂದ ರೈತರು ಮತ್ತು ಸಾರ್ವಜನಿಕರಿಗೆ ಕ್ಷಮೆ ಇರಲಿ ಅಂತ ಕೋರ್ತಾರೆ. ಕಾರಣ ಇಷ್ಟೇ, ತಾವೆಲ್ಲ ನೋಡ್ತಾ ಇದ್ದೀರಿ ಗ್ರಾಮ ಆಡಳಿತಾಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ತಮ್ಮ ಮಾಧ್ಯಮದಲ್ಲಿ ಕೂಡ ನಮ್ಮ ಇಲಾಖೆ ಎಷ್ಟೋ ಜನ ಕಂದಾಯ ಇಲಾಖೆ ಇರತಕ್ಕಂಥ ಅಧಿಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಾರಣ ಒತ್ತಡದ ಕೆಲಸ. ಈಗಿರ್ತಕ್ಕಂಥ ಸಾಕಷ್ಟು ಸೌಲಭ್ಯಗಳು, ಅದರಲ್ಲಿ ತಮಗೆ ಗೊತ್ತಿರತಕ್ಕಂತಹ ಒಂದು 59 ಕಾರ್ಯಗಳನ್ನು ಇವತ್ತು ನಾವು ಸಕಾಲದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅವೆಲ್ಲವೂ 7 ದಿನದೊಳಗೆ 15 ದಿನದೊಳಗೆ ಕಡತಗಳು ವಿಲೇವಾರಿ ಆಗಬೇಕು ಅಂತಕ್ಕಂಥ ಒಂದು ಸರ್ಕಾರ ಆದೇಶ. ಎಲ್ಲ ಆದೇಶಗಳನ್ನು ಕೂಡ ನಾವು ಇವತ್ತು ಚಾಚು ತಪ್ಪದಂಗೆ ಕೆಲಸ ಮಾಡ್ತಿದ್ದೀವಿ. ಆದರೂ ಕೂಡ ಸರ್ಕಾರ ನಮ್ಮ ಮೇಲೆ ರಜೆ ದಿನದಲ್ಲಿ ಕೆಲಸ ಮಾಡಬೇಕು. ಜೊತೆಗೆ ರಾತ್ರಿ 8, 9, 10 ಗಂಟೆ ಆದರೂ ಕೂಡ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು
ಇವತ್ತಿನ ಸರ್ಕಾರದ ಒತ್ತಡ ಆಗಿರ್ತಕ್ಕಂತಹ ಕೆಲಸ ಕಾರ್ಯಗಳಿದ್ದಾವೆ. ತಾವೆಲ್ಲ ಗಮನಿಸಿದಿರಿ. ನಾನು ಮೊಟ್ಟ ಮೊದಲಾಗಿ ಮತ್ತೊಮ್ಮೆ ಸಾರ್ವಜನಿಕರಾಗಲಿ ರೈತರಾಗಲಿ ಅವರಲ್ಲಿ ಬೇಡ್ಕೊಂಡಿಷ್ಟೇ, ನಾವು ಕೂಡ ರೈತರ ಮಕ್ಕಳು. ನಮ್ಮ ಉದ್ದೇಶ ರೈತರಿಗೆ ಸಾರ್ವಜನಿಕ ತೊಂದರೆ ಕೊಡಬೇಕು ಅನ್ನೋದಿಲ್ಲ. ಉದ್ದೇಶ ಇಷ್ಟೇ, ಇವತ್ತು ನೀವೇನು ಸರ್ಕಾರದಿಂದ ನಮಗೆ ಒತ್ತಡ ಹೇರಿ ಗ್ರಾಮಾಡಳಿತಾಧಿಕಾರಿಗಳು ಇದೇ ರೀತಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಏನು ತಾಂತ್ರಿಕ ಕೆಲಸಗಳನ್ನು ನಮ್ಮ ಮೇಲೆ ಹಾಕ್ತಾಯಿದ್ದೀರಿ. ನಾವು ಗ್ರಾಮ ಆಡಳಿತಾಧಿಕಾರಿಗಳು ತಾಂತ್ರಿಕ ಹುದ್ದೆಯಲ್ಲಿಲ್ಲ. ತಮಗೆ ಗೊತ್ತಿರೋ ಹಾಗೆ ಇವತ್ತು ನಾವು PUC ಡಿಗ್ರಿ ಮಾಡಿಕೊಂಡು ಈ ಒಂದು ಹುದ್ದೆಯನ್ನು ತೆಗೆದುಕೊಂಡ್ಬಿಟ್ಟು ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಮೇಲೆ ಇವತ್ತು ಸಾಕಷ್ಟು ತಾಂತ್ರಿಕ ಕೆಲಸಗಳನ್ನು ಹೇರ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸಗಳನ್ನು ಮೊಬೈಲಲ್ಲಿ ಮತ್ತು ಕಂಪ್ಯೂಟರಲ್ಲಿ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ನಮ್ಮ ಮನವಿ ಇಷ್ಟೇ, ಮೂಲಭೂತ ಏನು ಬೇಡಿಕೆ ಇದಾವಲ್ಲ ಆ ಬೇಡಿಕೆ ಈಡೇರಿಸಿ. ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ನಮಗೆ ಕಚೇರಿ ಇಲ್ಲ. ಆ ಕಚೇರಿಗೆ ಸಂಬಂಧಪಟ್ಟಂತೆ ಕುರ್ಚಿ ಟೇಬಲ್ ಇಲ್ಲ. ಕಡತ ಪ್ರತಿಯೊಂದು ಕಾಗದ ಪತ್ರಗಳನ್ನು ನಾವು ಎತ್ತಿಡ್ತೀವಿ, ಭದ್ರವಾಗಿಡ್ತೀವಿ ಅನ್ನೋದಕ್ಕೆ ನಮಗೆ ಬ್ಯೂರೋ ವ್ಯವಸ್ಥೆ ಇಲ್ಲ. ಸಂಬಂಧಪಟ್ಟಂತೆ ಎಲ್ಲ ಕೆಲಸಗಳನ್ನು ನಾವು ಮೊಬೈಲ್ ಆ್ಯಪಲ್ಲಿ ಮಾಡ್ತೀವಿ ಅಂತಂದರೆ ನಮಗೆ ಸರಿಯಾದ ರೀತಿ ಲ್ಯಾಪ್ಟಾಪ್ ಇರ್ಬೋದು, ಒಂದು ಕಂಪ್ಯೂಟರ್ ಇರ್ಬೋದು, ಅಥವಾ ಒಂದು ಎಲ್ಲ ರೀತಿ ಒಳಗೊಂಡಿರುವಂತಹ ಒಂದು ಮೊಬೈಲ್ ವ್ಯವಸ್ಥೆ ಕೂಡ ಇಲ್ಲ. ಇವತ್ತು ತಾವು ಕೂಡ ನೋಡಿದಿರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂತಹ ಸಹೋದರಿಯರು, ಅಂಗನವಾಡಿ ಕಾರ್ಯಕರ್ತೆಯರು ಅವರ ಬೇಡಿಕೆಯನ್ನು ಬೀದಿಗಿಳಿದು ಈಡೇರಿಸ್ಕೊಂಡಿದ್ದಾರೆ. ಅವರಿಗೆ ಸುಸಜ್ಜಿತವಾಗಿರ್ತಕ್ಕಂತಹ ಮೊಬೈಲನ್ನು, ಲ್ಯಾಪ್ಟಾಪನ್ನು ಇವತ್ತು ಸರ್ಕಾರ ನೀಡಿದೆ. ಆದರೆ ಗ್ರಾಮಾಡಳಿತಾಧಿಕಾರಿಗಳು ನಾವು ಇಷ್ಟೆಲ್ಲ ಕೆಲಸ ಕಾರ್ಯವನ್ನು ನಾವು ತಾಂತ್ರಿಕವಾಗಿ ನಿರ್ವಹಿಸ್ತಾ ಇದ್ದೀವಿ ಮೊಬೈಲ್ ಆ್ಯಪ್ಗಳ ಮುಖಾಂತರ ಅಂದರೂ ಕೂಡ ಇವತ್ತು ನಮಗೆ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ. ಇದು ನಮ್ಮದು ಪ್ರಮುಖವಾದ ಬೇಡಿಕೆ. ಇದರ ಜೊತೆಗೆ ಏನು ನಾವಿವತ್ತು ನೀವು ನೋಡ್ತಾ ಇದ್ದೀರಿ, ನಮ್ಮ ಸಹೋದರ ಸಹೋದರಿಯರು ಬೆಳಗ್ಗೆ 8 ಗಂಟೆ ಮನೆಗೆ ಬರ್ತಾ ಇದ್ದೀವಿ, ಸಾಕಷ್ಟು ಒತ್ತಡದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ರಾತ್ರಿ 8 ಗಂಟೆ 10 ಗಂಟೆ ಆದರೂ ಕೂಡ ಕಚೇರಿ ಇರ್ತೀವಿ. ಚುನಾವಣೆ ಬಂದಂದರೂ ಗೊತ್ತಿದೆ ನಿಮಗೆ, ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾದಾಗಿಂದ ಹಿಡಿದು ಚುನಾವಣೆ ಮುಕ್ತಾಯವಾಗಿ ಜನಪ್ರತಿನಿಧಿಗಳು ಅವರ ಸ್ಥಾನಕ್ಕೆ ಹೋಗೋವರಿಗೆ ಕೂಡ ನಾವು ಹಗಲು ರಾತ್ರಿಯಿಂದಲೇ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದೀವಿ. ಇಂಥ ಎಲ್ಲ ಕೆಲಸಗಳ ಒತ್ತಡದಲ್ಲಿ ಮಾಡಿ ಕೂಡ ನಮಗೆ ನಮ್ಮ ಕೆಲಸಕ್ಕೆ ತಕ್ಕಂತೆ ಹುದ್ದೆಯಲ್ಲಿ ಒಂದು ಮೇಲ್ದರ್ಜೆ ಇರತಕ್ಕಂಥ ಒಂದು ಕಾರ್ಯ ಇಲ್ಲ. ಸರಿಸುಮಾರು ನಮ್ಮ ಗ್ರಾಮಾಡಳಿತಾಧಿಕಾರಿಗಳು 20 ರಿಂದ 25 ವರ್ಷಗಳ ಸೇವೆಯನ್ನು ಒಂದೇ ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಒಂದೇ ಒಂದು ಕೂಡ ಮುಂಬಡ್ತಿ ಕೂಡ ಇಲ್ಲ. ನಾನಿಷ್ಟೇ ತಮ್ಮ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಮ್ಮ ಬೇಡಿಕೆ, ದಯಮಾಡಿ ಏನು ನಾವು ಇಷ್ಟೆಲ್ಲ ಕೆಲಸ ಕಾರ್ಯವನ್ನು ಮಾಡ್ತಿದ್ರು ಕೂಡ ಸರ್ಕಾರದಲ್ಲಿದೆ, KCS ನಿಯಮದಲ್ಲಿದೆ, ಒಬ್ಬ ನೌಕರ ಅವನು D ಗ್ರೂಪ್ ಆಗಿರ್ಬೋದು ಅಥವಾ ಮೇಲಧಿಕಾರಿಯಾಗಿ A ಗ್ರೂಪ್ ಆಗಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ಅವನ ಒಂದು ಒಟ್ಟಾರೆ ಸೇವೆಯಲ್ಲಿ ಕನಿಷ್ಠ 3 ಹುದ್ದೆಯಲ್ಲಾದರೂ ಕೂಡ ಒಂದು ಮುಂಬಡ್ತಿ ಹೊಂದಬೇಕು ಅಂತ ಹೇಳಿ ನಮ್ಮಲ್ಲಿ ಕಾನೂನಿದೆ. ಆದರೆ ನಾವು ಕಂದಾಯ ಇಲಾಖೆಯಲ್ಲಿ 20 ರಿಂದ 25 ವರ್ಷಗಳ ಸೇವೆ ನಾವು ಸಲ್ಲಿಸಿ ಒಂದೇ ಹುದ್ದೆಯಲ್ಲಿ ಇದೀವಿ ಅಂದರೂ ಕೂಡ ನಮ್ಮೊಂದು ಮುಂಬಡ್ತಿ ಕೊಡ್ತಾ ಇಲ್ಲ. ಆದ್ದರಿಂದ ನಮ್ಮ ಎರಡನೇ ಬೇಡಿಕೆ ಏನಪ್ಪ ಅಂತಂದರೆ, ಮುಂಬಡ್ತಿ ಕೊಡಬೇಕಾದ್ರೆ ನೀವೇನು ಮಾನದಂಡ ಇಟ್ಕೊಂಡಿದ್ದೀರಿ ಅದನ್ನು ಸ್ವಲ್ಪ ಮಟ್ಟಿಗೆ ಸಲ್ಲಿಸಿ. ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿ ಅವರು ಕಳೆದ ವರ್ಷ ಒಂದು ಆದೇಶವನ್ನು ಮಾಡಿದ್ದಾರೆ, ಪ್ರತಿ ವರ್ಷ ಮುಂಬಡ್ತಿ ಸಂಬಂಧಪಟ್ಟಂತೆ ಒಂದು DPCಯನ್ನು ಮಾಡಿ, ಆ DPC ಮಾಡಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಅವರ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಚುರಪಡಿಸಿ ಮುಂಬಡ್ತಿಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕಳೆದ ವರ್ಷ ಒಂದು ಆದೇಶ ಹೊರಡಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ನಮ್ಮ ಇಲಾಖೆಯಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ತಾವು ನೋಡಿದರೆ ಬೇರೆ ಇಲಾಖೆಯಲ್ಲಿ 5 ರಿಂದ 8 ವರ್ಷ ಸೇವೆ ಸಲ್ಲಿಸಾಕು ಅವರು ಮುಂಬಡ್ತಿಯನ್ನು ಹೊಂದ್ತಾ ಇದ್ದಾರೆ. ಇವತ್ತು ಬೇರೆ ಇಲಾಖೆಯಲ್ಲಿ ಮುಂಬಡ್ತಿಯನ್ನು ಹೊಂದತಕ್ಕಂಥ ನೌಕರರು, ಅಧಿಕಾರಿಗಳು ತಾವು ನೋಡ್ತಾ ಇದ್ದೀರಿ. ಆದರೆ ನಾವು 20 ರಿಂದ 25 ವರ್ಷ ಆದರೂ ಕೂಡ ಯಾವುದೇ ರೀತಿ ಒಂದು ಮುಂಬಡ್ತಿ ಹೊಂದ್ತಾ ಇಲ್ಲ. ಜೊತೆಗೆ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಇವತ್ತು ಇಡೀ ಸಮಗ್ರ ಗ್ರಾಮ ಆಡಳಿತಾಧಿಕಾರಿಗಳು, ರಾಜ್ಯ ಮಟ್ಟದ ಗ್ರಾಮ ಆಡಳಿತ ನಾವೆಲ್ಲರೂ ಕೂಡಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಾವು ಸಹೋದರರಾಗಿರ್ತಕ್ಕಂತಹ ದೊಡ್ಡಬಸಪ್ಪ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಯೋಗೇಶ್ ನಾಯಕ್ ಹಾಗೂ ದೊಡ್ಡಬಸಪ್ಪ ರೆಡ್ಡಿ ಅವರಿಬ್ಬರ ನಾಯಕತ್ವದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ
ತಾಲೂಕು ಕೇಂದ್ರದಲ್ಲಿ ಇವತ್ತು ಎಲ್ಲರೂ ಕೂಡ ನಾವು ಒಂದು ಮುಷ್ಕರವನ್ನು ಶಾಂತಿಯುತವಾಗಿ ನಾವು ಮುಷ್ಕರವನ್ನು ಕೈಗೊಂಡಿದ್ದೀವಿ. ಯಾವುದೇ ರೀತಿ ನಮ್ಮ ಉದ್ದೇಶ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ, ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ, ವಿದ್ಯಾರ್ಥಿ ಮಿತ್ರರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ನಾವು ಕೂಡ ರೈತರ ಮಕ್ಕಳೇ. ನಾನು ಪದೇ ಪದೇ ಯಾಕೆ ಒತ್ತಿ ಹೇಳ್ತೀನಿ ಅಂತಂದರೆ, ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಕೂಡ ರೈತರ ಮಕ್ಕಳೇ. ನಾವು ರೈತರು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನಮಗೆ ಮೂಲಭೂತ ಸೌಲಭ್ಯವನ್ನು ಕೊಡಿ, ನಮ್ಮ ಹುದ್ದೆಯಲ್ಲಿರ್ತಕ್ಕಂತಹ ಕೆಲವೊಂದು ಮುಂಬಡ್ತಿಯನ್ನು ಕೊಡಿ ಅಂತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿ ಶಾಂತಿಯುತವಾಗಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಮುಷ್ಕರಕ್ಕೆ ತಾವೆಲ್ಲ ಸಾರ್ವಜನಿಕರು, ರೈತರು, ವಿದ್ಯಾರ್ಥಿಗಳು ಎಲ್ಲ ಆ್ಯಪ್ಗಳು ಬಂದಿದ್ದಾವೆ. ಎಲ್ಲ ಮಾಡೋಕ್ಕೆ ಮೂಲಭೂತ ಸೌಕರ್ಯಗಳು ನೆಟ್ ಇಲ್ಲ, ಲ್ಯಾಪ್ಟಾಪ್ಗಳಿಲ್ಲ. ನಾವು ಹಳ್ಳಿಗಳನ್ನು ಮಾಡಲಿಕ್ಕೆ ನಮಗೆ ಕಚೇರಿದ್ದಾರೆ ಬೇರೆ ಆಫೀಸಲ್ಲಿ ನಿನ್ನೆನೂ ಬೀಗ ಹಾಕ್ತಿದ್ದಾರೆ. ಆಫೀಸಲ್ಲಿ ಎಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅಂತಂದು ಹೇಳುತ್ತೆ. ನಾನು ಹೋಗಿ ಅವ್ರಿಗೆ ನಿನ್ನೆ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ನನಗೆ ಅಲ್ಲಿಂದ ಸ್ಥಳಾವಕಾಶ ಮಾಡ್ಕೊಳ್ಳೋಕ್ಕೆ ಬಂದು ನಾನು ಲೆಟ್ರ್ ಕೊಟ್ಟು ಬಂದಿದ್ದೀನಿ. ನಮಗೆ ಹೇಳಿದಂಗೆ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಆ ಥರ ನಮ್ಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಕಚೇರಿ ಇಲ್ಲ, ಒಂದು ಟೇಬಲ್ ಇಲ್ಲ, ಕುರ್ಚಿ ಇಲ್ಲ. ಈ ಥರ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ನಾವು ಲೇಡೀಸ್ ಆಗಿರೋದ್ರಿಂದ ನಾವು ಅಲ್ಲಿ ಹಳ್ಳಿಗಳಲ್ಲಿ ಹೋಗಿ ಮಾಡೋಕ್ಕೆ ಈ ಥರ ಸೌಕರ್ಯಗಳಿಲ್ಲ ಅಂದರೆ ನಮ್ಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತವೆ, ಬಿಟ್ಟು ಹೋಗಿ ನಾವು ಅಷ್ಟು ಕಷ್ಟಪಟ್ಟು ನಾವು ಮಾಡಲ್ಲ ಅಂತಲ್ಲ, ಕೆಲಸ ಎಲ್ಲ ಮಾಡ್ತೀವಿ. ನಾವು ರೈತರ ಮಕ್ಕಳೇ ಆಗಿರೋದ್ರಿಂದ ನಾವೆಲ್ಲ ಕೆಲಸಗಳನ್ನು ಮಾಡ್ತೀವಿ. ನಮಗೆ ಕೆಲಸಗಳು ಭಾಳ ಆಗಿಲ್ಲ. ನಮಗೆ ಮಾಡೋ ಕೆಲಸಗಳು ಮಾಡೋಕ್ಕೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇದುವರೆಗೂ ಒದಗಿಸ್ಕೊಟ್ಟಿಲ್ಲ. ಆ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ನಿಮ್ಮ ಅಧಿಕಾರಿಗಳ ಗಮನಕ್ಕೆ ಇದು ತಂದಿರ ಮೂಲಭೂತ ಸೌಕರ್ಯ ಇಲ್ಲ ಅಂತ ಅವ್ರೇನು ಹೇಳಿದ್ರು? ತಾಲೂಕು ಸಂಘದಿಂದ, ಜಿಲ್ಲಾ ಸಂಘದಿಂದ, ನಮ್ಮ ರಾಜ್ಯ ಸಂಘದಿಂದ ಎಲ್ಲರೂ ನಮ್ಮ ಅಧ್ಯಕ್ಷ ಮನವಿ ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲ, ಪ್ರತಿ ಒಂದು 2-3 ಮನವಿ ಕೊಟ್ಟಿದ್ದೀವೆಲ್ಲ ನಮ್ಮ ಮೇಲಾಧಿಕಾರಿ. ಮೂಲಭೂತ ಸೌಕರ್ಯ ಇಲ್ಲದ್ರೂ ಕೆಲಸ ಮಾಡ್ಬೇಕಂತ ಅವ್ರು ಏನಾರ ಒತ್ತಡ ಹಾಕ್ಯಾರ ನಿಮ್ಮ ಮೇಲೆ? ಆದೇಶಗಳಾಗಿ ಅದು ರ್ಯಾಂಕಿಂಗು 15 ದಿನ ಟೈಮಿಗೆ ಒಂದು ವಾರ ಟೈಮಿಗೆ 2 ದಿನದಲ್ಲೇ ಮುಗಿಸ್ಬೇಕು ಅಂತ 2 ದಿನದಲ್ಲೇ ಮುಗಿಸ್ಬೇಕು. ರ್ಯಾಂಕಿಂಗ್ ಬಂದಿರ್ತಂದ್ರೆ ನಾವು ಕೆಲಸ ಮಾಡ್ತೀವಿ. ನಮಗೆ ಬೆಳಗ್ಗೆ ನಾವು 9 ಗಂಟೆ ರಾತ್ರಿ 9 ಗಂಟೆ ಚಿಕ್ಕ ಮಕ್ಕಳು ಬಂದು ಮಾಡ್ತಾಯಿದ್ದೀವಿ. ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀವಿ. ಬಟ್ ರ್ಯಾಂಕಿಂಗ್ಗೋಸ್ಕರ ಏನು ಮಾಡ್ತಾರೋ ನಮ್ಮ ಆರೋಗ್ಯ ಸ್ಥಿತಿ ನಮ್ದು ಏನೂ ಯೋಚನೆ ಮಾಡ್ತೀವಿ. ಕೊನೆಯದಾಗಿ ಹೇಳೋಕ್ಕೇನು ಇಷ್ಟಪಡ್ತೀರಿ ನೀವು? ಅಂದರೆ ನಮಗೆ ಎಲ್ಲ ನಮ್ಮ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ನಾವು ಖುಷಿಯಿಂದ ಮಾಡ್ತೀವಿ. ಈ ಒಂದು ಒತ್ತಡ ಒಂದು ಸ್ವಲ್ಪ ಕಡಿಮೆ ಇರಬೇಕು. ರಜೆ ದಿನಗಳಲ್ಲಿ ನಮಗೆ ಕೆಲಸ ಮಾಡೋದು ಬಿಟ್ಟರೆ ಸಾಕು. ಡ್ಯೂಟಿ ಅವರ್ಸಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ನಮಗೆ ರಜೆ ದಿನದಲ್ಲಾದ್ರೂ ವಾರದಲ್ಲಿ ಒಂದು ದಿನಾದ್ರೂ ನಮ್ಮ ಮೆಂಟಲ್ಲಿ ನಾವು ಮಕ್ಕಳ ಜೊತೆ ಟೈಮ್ ಕಳೀಲಿಕ್ಕೆ ನಮ್ಗೆ ಅವಕಾಶ ಮಾಡ್ತೀವಿ.